ಯುವ ಟ್ರೇಲರ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್ ಅಂತ. ಫಸ್ಟ್ ಸಿನಿಮಾ ಹೀರೋನ ಎರ್ರಬಿರಿ ಸ್ಟೈಲಿಶ್ ಆಗಿ ತೋರಿಸಿರ್ತಾರೆ, ಹೆವಿ ಬಿಲ್ಡಪ್ಗಳಿರ್ತವೆ, ಆ್ಯಕ್ಷನ್ ಅದು ಇದು ಇರುತ್ತೆ ಅಂತ ಅಂದ್ಕೊಳ್ಳೋರಿಗೆ ಇಲ್ಲಿ ಉಲ್ಟಾಗಿದೆ. ಯುವರಾಜ್ ಕುಮಾರ್ರ ಫಸ್ಟ್ ಸಿನಿಮಾ ಪಕ್ಕಾ ಕೌಟುಂಬಿಕ ಚಿತ್ರ, ಆದರೆ ಎಲ್ಲ ರೀತಿಯ ಮಸಾಲೆಗಳನ್ನ ಇಲ್ಲಿ ಸಖತ್ತಾಗಿ ಅರಿಯಲಾಗಿದೆ ಅಷ್ಟೆ. ಟ್ರೈಲರ್ನಲ್ಲಿ ಮೂಡಿ ಬಂದಿರತಕ್ಕಂಥ ಡೈಲಾಗ್ಗಳಿಂದನೇ ಚಿತ್ರದ ಕತೆ ಒಂದು ಮುಕ್ಕಾಲು ಭಾಗ ಗೊತ್ತಾಗೋಗುತ್ತೆ. ಸಿಂಪಲ್, ಅಪ್ಪನ ದುಡ್ಡು ಖರ್ಚು ಮಾಡಿಕೊಂಡು ಉಂಡಾಡಿ ಗುಂಡನಂತೆ ಬೆಳೆಯೋ ನಾಯಕ, ಕಾಲೇಜಿಗೆ ಹೋಗಿ ಕಲಿಯೋ ಅಂದರೆ ಲೋಕಲ್ ಹುಡುಗರೊಂದಿಗೆ ಕಿರಿಕ್ ಮಾಡಿಕೊಂಡು ಗ್ಯಾಂಗ್ ವಾರ್ ನಡೆಸ್ಕೊಂಡು ಅಪ್ಪನಿಗೆ ಕೆಟ್ಟ ಹೆಸರು ತಂದುಕೊಡೋ ಮಗ, ಅಪ್ಪನೊಂದಿಗೆ ವಾದ ಮಾಡೋ ಮಾಮೂಲಿ ಮಗ. ಆದರೆ ಜೀವನದ ಪಾಠದಲ್ಲಿ ಮುಂದೆ ತನ್ನ ತಂದೆಯ ಬೆಲೆ ಏನೆಂಬುದನ್ನು ತಾನು ದುಡಿಯುವ ಮೂಲಕ ಕಂಡುಕೊಳ್ಳುವ ಸಿಂಪಲ್ ಕತೆ. ಆದರೆ ಈ ಸಿಂಪಲ್ ಕತೆಗೆ ಹಲವು ಟ್ವಿಸ್ಟ್ಗಳನ್ನು ನೀಡಿ ಮಾಸ್ ಅಪೀಲ್ ಬರೋ ಹಾಗೆ ನಿರ್ದೇಶಕ ಸಂತೋಷ್ ಆನಂದರಾಮ್ರವರು ಯಾವ ರೀತಿ ಕ್ಲೈಮ್ಯಾಕ್ಸ್ನ ಕಟ್ಟಿಕೊಡ್ತಾರೆ ಅನ್ನೋದೇ ಈಗ ಉಳಿದಿರ್ತಕ್ಕಂಥ ಕುತೂಹಲ ಅಷ್ಟೆ. ಟ್ರೈಲರ್ ನೋಡ್ತಾ ಇದ್ದಾಗ ಬೇಡ ಬೇಡ ಅಂದರೂ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಮಾಚಾರಿ ಚಿತ್ರ ತಲೆಗೆ ಬಂದೇ ಬಿಡುತ್ತೆ. ಕಾರಣ ಯುವ ಚಿತ್ರದ ನಾಯಕನ ಕತೆ ಸೇಮ್ ಟು ಸೇಮ್ ರಾಮಾಚಾರಿಯ ಯಶ್ ಥರನೇ ಇದೆ. ಅದಲ್ಲದೆ ಜೊತೆಗೆ ರಾಮಾಚಾರಿ ಚಿತ್ರದಲ್ಲಿ ಯಶ್ರ ತಂದೆಯಾಗಿ ನಟಿಸಿರ್ತಕ್ಕಂಥ ಅಚ್ಯುತ್ ಅವರೇ ಈ ಚಿತ್ರದಲ್ಲಿ ಯುವನ ತಂದೆಯಾಗಿ ಮಗನಿಗೆ ಬುದ್ಧಿವಾದ ಹೇಳ್ತಕ್ಕಂಥ ಆ ಶೈಲಿ ಸೇಮು ರಾಮಾಚಾರಿ ಚಿತ್ರದಂತೆ ಇರೋದ್ರಿಂದ ಆ ಚಿತ್ರ ಒಂದು ಸಾರಿ ಸರಕ್ಕಂತ ಹೋಗ್ತಕ್ಕಂಥದ್ದು ಎಲ್ಲರಿಗೂ ಹೌದು. ಚಿತ್ರದ ಪ್ಲಸ್ ಪಾಯಿಂಟ್ಸ್ ಏನು ಅಂತಂದರೆ, ಡೆಬ್ಯೂ ಮಾಡ್ತಾ ಇರ್ತಕ್ಕಂಥ ಯುವನಿಗೆ ಒಂದು ಒಳ್ಳೆ ಟ್ರ್ಯಾಕ್ ರೆಡಿ ಮಾಡಿಕೊಟ್ಟಿದ್ದಾರೆ ಸಂತೋಷ್ ಆನಂದರಾಮ್. ಇನ್ನೇನಿದ್ರು ಆ ಟ್ರ್ಯಾಕ್ನಲ್ಲಿ ಓಡ್ತಾ ಇರೋದಷ್ಟೇ ಯುವನ ಕೆಲಸ. ಫಸ್ಟ್ ಸಿನಿಮಾದಲ್ಲೇ ಒಂದು ಒಳ್ಳೆ ಕತೆ, ಡ್ಯಾನ್ಸ್, ಫೈಟ್ಸ್, ಡೈಲಾಗ್ಸ್ ಎಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ನಿರ್ದೇಶಕರು ಯುವನಿಂದ ಮುಂದೆಯೂ ಸಹ ಭರ್ಜರಿ ನಿರೀಕ್ಷೆ ಮಾಡಬಹುದು ಎಂಬುದನ್ನು ತೋರಿಸ್ಕೊಟ್ಟಿದ್ದಾರೆ. ನೆಕ್ಸ್ಟ್, ಸಿನಿಮಾದ ರಿಚ್ನೆಸ್, ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮೂಡಿಬಂದಿದೆ. ಚಿತ್ರದ ಕ್ಯಾರೆಕ್ಟರ್ಗಳನ್ನು ಅಚ್ಚುಕಟ್ಟಾಗಿ ರಿವೀಲ್ ಮಾಡಿದ್ದಾರೆ ಸಂತೋಷ್ ಆನಂದರಾಮ್ ಟ್ರೈಲರ್ನಲ್ಲಿ. ಇಡೀ ಫ್ಯಾಮಿಲಿ ಸಮೇತ ಹೋಗಿ ನೋಡ್ಕೊಂಡು ಬರ್ಬೋದಂಥ ಚಿತ್ರ ಯುವ ಅನ್ನೋದಂತೂ 100% ಗ್ಯಾರಂಟಿ. ಇನ್ನು ಮೈನಸ್ ಅಂತ ಅನಿಸಿದ್ದು, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಷ್ಟೇನು ಚೆನ್ನಾಗಿಲ್ಲ ಅಂತ ನನಗನ್ನಿಸ್ತು. ಬೇರೆಯವ್ರಿಗೆ ಇಷ್ಟ ಆಗಿದ್ರೂ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಆದರೆ ಯಾಕೋ BGM ಸ್ವಲ್ಪ ಸಪ್ಪೆ ಆಗಿದೆ ಅಂತ ನನಗನ್ನಿಸ್ತು. ಇನ್ನು ಕೊನೆಯದಾಗಿ ಹೇಳ್ತಾ ಇರೋದು, ಪುನೀತ್ರವರನ್ನ ಅಕಾಲಿಕವಾಗಿ ಕಳೆದುಕೊಂಡಿರ್ತಕ್ಕಂಥ ಅಭಿಮಾನಿಗಳು ಯುವ ರಾಜ್ಕುಮಾರ್ ಮೂಲಕ ಅಪ್ಪುರನ್ನು ಕಾಣುವ ಹಂಬಲದಲ್ಲಿದ್ದಾರೆ. ಖಂಡಿತ ಯುವ ಸಹ ಅಪ್ಪುವಿನಂತೆಯೇ ಒಳ್ಳೆ ಡ್ಯಾನ್ಸರ್, ಒಳ್ಳೆ ಫೈಟರ್. ಇನ್ನು ಟ್ರೈಲರ್ನಲ್ಲಿ ಅಲ್ಲಲ್ಲಿ ಕಂಡು ಬರ್ತಕ್ಕಂಥ ಕೆಲವು ಆ್ಯಕ್ಷನ್ ಸೀನ್ಗಳನ್ನು ನೋಡಿದಾಗ ಯುವ ರಾಜ್ಕುಮಾರ್ ತನ್ನ ಮೊದಲ ಸಿನಿಮಾದಲ್ಲೇ ತುಂಬಾ ರಿಸ್ಕ್ ತಗೊಂಡು ಆ್ಯಕ್ಷನ್ಗಳನ್ನು ಮಾಡಿದ್ದಾರೆ ಅನಿಸ್ತಾ ಇದೆ. ಅದರಲ್ಲೂ ಜಂಪ್ ಮಾಡಿ ಕಾರಿನ ಮುಂಭಾಗದ ಗ್ಲಾಸ್ಗಳನ್ನು ಒಡೆದು ಪುಡಿ ಮಾಡಿ ಹೋಗ್ತಕ್ಕಂಥ ದೃಶ್ಯ ಇದೆಯಲ್ಲ, ಅದು ನೋಡಿದಾಗಲೇ ಅನಿಸುತ್ತೆ ಯುವ ರಾಜ್ಕುಮಾರ್ ಖಂಡಿತವಾಗಿಯೂ ಒಬ್ಬ ಒಳ್ಳೆ ಆ್ಯಕ್ಷನ್ ಹೀರೋ ಆಗೋ ಸಂಭವ ಇದೆ. ಜೊತೆಗೆ ಅಪ್ಪುವಿರಂತೆಯೇ ಅವರಿಗೆ ಫೈಟ್ಸ್ಗಳಲ್ಲಿ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಅವೆಲ್ಲ ಇದ್ದೂ ಸಹ ಒಂದೇ ಒಂದು ಮಿಸ್ ಆಯಿತು ಅನ್ನಿಸ್ತು. ಮುಂದೆಯೂ ಸಹ ಅದು ಮಿಸ್ ಆಗೇ ಇರುತ್ತೆ. ಯಾಕೆಂದರೆ ಅದು ಯಾವತ್ತೂ ಸಿಗದೇ ಇರತಕ್ಕಂಥದ್ದು, ಅದು ಅಪ್ಪುವಿನ ನಿಷ್ಕಲ್ಮಶ ನಗು. ಆ ನಗುಮುಖದ ಒಡೆಯನನ್ನು ರೀಪ್ಲೇಸ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಅನಿಸುತ್ತೆ. ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.